ಆ ವ್ಯಕ್ತಿತ್ವ ಇಟ್ಕೊಂಡು ನಾನು ರಾಜಕೀಯ ಕ್ಷೇತ್ರಕ್ಕೆ ಬಂದಿದ್ದು ಭಾಳಷ್ಟು ಒಳ್ಳೆ ಬೆಳವಣಿಗೆ, ನನಗೆ ಒಳ್ಳೆ ಯಶಸ್ಸನ್ನು ಕಾಣಲಿಕ್ಕೆ ಮುಖ್ಯ ಕಾರಣ ಆಗಿತ್ತು. ಯಾವ ಸ್ಪೆಷಲಿಸ್ಟ್ ಆಗಿದ್ರಿ ಸರ್ ಆಸ್ ಅ ಡಾಕ್ಟರ್ ನೀವು? ನಾನು MBBS ಮಾಡಿ ನಾನು ಮುಂದಕ್ಕೆ ಸ್ಪೆಷಲೈಸೇಷನ್ ತೊಗೊಳ್ಳಿಲ್ಲ. ನಾನು ಏನು ವಿದ್ಯಾಸಂಸ್ಥೆಗಳನ್ನ ಪ್ರಾರಂಭ ಮಾಡಿದೆ. ನಾನು ಇಂಟರ್ನ್ಶಿಪ್ ಮಾಡ್ತಿರ್ಬೇಕಾದ್ರೆ ವಿದ್ಯಾಸಂಸ್ಥೆನ ಪ್ರಾರಂಭ ಮಾಡ್ಕೊಂಡಿದ್ದೆ. ಅದ್ರ ಜೊತೆ ಒಂದು ಡಯಾಗ್ನೋಸ್ಟಿಕ್ ಸ್ಟಾರ್ಟ್ ಮಾಡಿದೆ. ಬೇರೆ ಬೇರೆ ಒಂದಿಷ್ಟು ಬಿಸ್ನೆಸ್ಗಳನ್ನಲ್ಲೂ ಬೇರೆ ಬೇರೆ ಬಿಸ್ನೆಸ್ ಎಲ್ಲ ಶುರು ಮಾಡಿದೆ. ಸೊ ಹೀಗಾಗಿ ಸ್ವಲ್ಪ ಏನೇ ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು ಅಂದರೆ ಬರೋ ಮುಂಚೆ ಒಂದು ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿರಬೇಕು. ಸೊ ಒಂದು ಸ್ವಲ್ಪ ನಮ್ಮ ಬದುಕನ್ನು ಕಟ್ಕೋಬೇಕು, ಲೈವ್ಲಿಹುಡ್ ಇರಬೇಕು. ಲೈವ್ಲಿಹುಡ್ ಕಟ್ಕೊಂಡು ಒಂದು ಸ್ವಲ್ಪ ಸಂಪಾದನೆ ಮಾಡಿ ಯಾರು ಏನು ಅಂತ ಪರಿಚಯ ಇಲ್ಲದೇ ನಾವು ಸಾರ್ವಜನಿಕ ಜೀವನಕ್ಕೆ ಬರೋಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಹಿನ್ನೆಲೆ ಇರಬೇಕು, ನಮ್ಮ ಸ್ವಂತ ಶಕ್ತಿಯನ್ನು ಬೆಳೆಸ್ಕೋಬೇಕು. ಇದನ್ನು ಬೆಳೆಸ್ಕೊಂಡು ಮುಂದಕ್ಕೆ ಹೆಜ್ಜೆಯನ್ನು ಇಡಬೇಕು ಅಂತ ಸೊ ಈ ಬೇಕಾಗಿದ್ದಂಥ ಫೌಂಡೇಶನ್ನ ಕಟ್ಕೊಂಡು ನಾನು ಮುಂದೆ ಬಂದೆ. ದೆನ್ ಕಮ್ಸ್ 2019 ಡೆಪ್ಯೂಟಿ ಹಾಗಾಗಿ ಸಿಎಂ. ಹಾಗಾಗಿ ಮುಂದಕ್ಕೆ ನಾನು ಹೆಚ್ಚು ಓದಲಿಕ್ಕೆ ಹೋಗಲಿಲ್ಲ. ಸೊ ಐ ಫೆಲ್ಟ್ ದಟ್ ಇಟ್ಸ್ ಗುಡ್ ಎನಫ್ ಅಂತ ನಾನು ಮೊದಲೇ ನಿಶ್ಚಯ ಮಾಡ್ಕೊಂಬಿಟ್ಟಿದ್ದೆ, ಸಾಕು ನನಗೆ MBBS ಶಿಕ್ಷಣಕ್ಕೆ ನಿಲ್ಲಿಸ್ಕೊಳ್ಳೋಣ ಅಂತ. ಸರ್, ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ, ನಿಮ್ಮ ಧರ್ಮಪತ್ನಿ, ಮಕ್ಕಳ ಬಗ್ಗೆ? ನಾನು 2000ರಲ್ಲಿ ಮದುವೆ ಆದರು ಮತ್ತು ನನಗಿಬ್ಬರು ಮಕ್ಕಳು. ಮಗ ಅಮೋಘ್ ಅಂತ, ಮಗಳು ಆಕಾಂಕ್ಷ. ಮಗ ಈಗ ಮಾಸ್ಟರ್ಸ್ ಇನ್ ಕಂಪ್ಯೂಟರ್ ಸೈನ್ಸ್ ಮಾಡ್ತಾ ಇದ್ದಾನೆ. ಮಗಳು ಫೈನಲ್ ಇಯರ್ MBBS ಮಾಡ್ತಿದ್ದಾಳೆ. ಸೊ ಇಬ್ಬರು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. ವೈಫು ಮಾಸ್ಟರ್ಸ್ ಇನ್ ಸೋಷಿಯಲ್ ವರ್ಕ್ ಮಾಡಿದ್ದಾರೆ. ನನ್ನ ಡಯಾಗ್ನೋಸ್ಟಿಕ್ ಕಂಪ್ಲೀಟ್ಲಿ ಮ್ಯಾನೇಜ್ ಮಾಡ್ತಾರೆ. ಅವರು ವರ್ಕ್ ಮಾಡ್ತಾರೆ. ಡಯಾಗ್ನೋಸ್ಟಿಕ್ನ ಫುಲ್ಲಿ ಮ್ಯಾನೇಜ್ ಮಾಡ್ತಾರೆ. ಮನೆ ಎಲ್ಲವನ್ನು ಮ್ಯಾನೇಜ್ ಮಾಡಿ ನಮ್ಮನ್ನು ಎಲ್ಲ ಚೆನ್ನಾಗಿ ಮ್ಯಾನೇಜ್ ಮಾಡಿ ಮನೆಗೆ ಅವರೇ ಹೋಮ್ ಮಿನಿಸ್ಟ್ರು. ಅದು ಹೋಮು, ಫೈನಾನ್ಸ್ ಮಿನಿಸ್ಟ್ರು, ಮನೆ ನಡೆಸೋರು. ಸೊ ಹಾಗಾಗಿ ಚೆನ್ನಾಗಿ ದಾಂಪತ್ಯ ಜೀವನ ಚೆನ್ನಾಗಿದ್ದು, ಶಿ ಈಸ್ ಬಿನ್ ಎ ಗ್ರೇಟ್ ಸ್ಟ್ರೆಂತ್. ತಂದೆ ಆಶೀರ್ವಾದ, ತಂದೆ ಮಾರ್ಗದರ್ಶನ, ನನ್ನ ಅಣ್ಣ ತಮ್ಮದಿರು ಎಲ್ಲರೂ ಚೆನ್ನಾಗಿ ಮಾರ್ಗದರ್ಶನ ಮಾಡಿ ಫ್ಯಾಮಿಲಿ ಹಸ್ ಬಿನ್ ಎ ಗ್ರೇಟೆಸ್ಟ್ ಸ್ಟ್ರೆಂತ್. ಪಬ್ಲಿಕ್ ಲೈಫಿಗೆ ಬರಬೇಕು ಅಂದರೆ ಫ್ಯಾಮಿಲಿ ಸಪೋರ್ಟ್ ಭಾಳ ಮುಖ್ಯ. ಸೊ ಹಾಗಾಗಿ ಏನೇ ಇದ್ರೂ ಒಂಥರ ಈ ಮನೆ ಊರಿಗೆ ಬಸವಣ್ಣ ಬಿಟ್ಟ ಹಾಗೆ ಇದು ಒಂಥರ. ಹಾಗೆ ಒಂಥರ ಪಬ್ಲಿಕ್ ಲೈಫಿಗೆ ಬರಬೇಕು ಅಂದರೆ ನಿಮ್ಮ ಇಡೀ ಮನೆ ನಿಮ್ಮನ್ನ ಕಳಿಸ್ಕೊಡಂಗಿರಬೇಕು. ಸಾರ್ವಜನಿಕ ಜೀವನದಲ್ಲಿ ಸಂಪೂರ್ಣ ಸಮಯ ಕೊಟ್ಟು ಮನೆಗಿಂತನೂ ಮನೆಯೇ ಮರ್ತುಬಿಟ್ಟಿರ್ತೀವಿ ಹೆಚ್ಚು ಕಡಿಮೆ, ಯಾವಾಗಲೂ ಪಬ್ಲಿಕ್ ಲೈಫಲ್ಲೇ ಇರ್ತೀವಿ. ಸೊ ಹಾಗಾಗಿ ಸಾರ್ವಜನಿಕ ಜೀವನದಲ್ಲಿ ಹೋಗಬೇಕು ಅಂದರೆ ಕಂಪ್ಲೀಟ್ಲಿ ಮನೆಯಿಂದ ಸಂಪೂರ್ಣ ಬೆಂಬಲ ಕೊಟ್ಟು ಕಳಿಸ್ಕೊಟ್ರೆ ಮಾತ್ರ ಒಂದು ಯಶಸ್ವಿಯಾಗಿ ರಾಜಕೀಯ ಮಾಡ್ಬೋದು, ಅರ್ಥಪೂರ್ಣಕವಾಗಿ ಮಾಡ್ಬೋದು. ಹಾಗಾಗಿ ನೋಡಿದಾಗ ನನ್ನ ಇಡೀ ಫ್ಯಾಮ್ಲಿ, ನನ್ನ ವೈಫು, ಶಿ ಇಸ್ ಬಿನ್ ಹೈಲಿ ಸಪೋರ್ಟಿವ್ ಮತ್ತು ಎನ್ಕರೇಜ್ ತುಂಬ ಮಾಡ್ತಾರೆ. ತಂದೆ ಮತ್ತು ಬ್ರದರ್ಸು, ನನ್ನ ಕಸಿನು ಎಲ್ಲರೂ, ನನ್ನ ಸ್ನೇಹಿತರುಗಳಂತೂ ದೊಡ್ಡ ಪಾತ್ರ ವಹಿಸಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವಾಗಿದೆ. ಸರ್, ದೊಡ್ಡ ಮಾತು ಆ್ಯಕ್ಚುಲಿ ನಿಮ್ಮ ಬಾಯಿಂದ. ಇಷ್ಟು ಯಶಸ್ವಿ ಆಗಿ ಸ್ವಲ್ಪ ಯಶಸ್ಸು ಕಾಣ್ತಿದ್ದೀನಿ ಅಂತ ಹೇಳೋದು ದೊಡ್ಡ ಮಾತು. ನಿಮಗೆ ಈ ಮೆಡಿಕಲ್ ಫೀಲ್ಡು ಮತ್ತು ಪಾಲಿಟಿಕ್ಸ್ ಫೀಲ್ಡ್ ಯಾವ್ದು ತುಂಬ ಇಷ್ಟ ಸರ್ ನಿಮಗೆ? ಖಂಡಿತ ಮೆಡಿಕಲ್ಲು ಒಂಥರ ಭಾಳ ತಿಳುವಳಿಕೆ ಕೊಡುವಂಥದ್ದು, ಮನವರಿಕೆ ಕೊಡುವಂಥದ್ದು, ವ್ಯಕ್ತಿತ್ವ ನಿರ್ಮಾಣ ಮಾಡುತ್ತೆ ಮತ್ತು ಜ್ಞಾನ ಕೊಡುತ್ತೆ. ಸೊ ಇದನ್ನು ಪಡ್ಕೊಂಡು ನಾವು ರಾಜಕೀಯ ಜೀವನದಲ್ಲಿ ಇಟ್ ಈಸ್ ಆಲ್ಸೋ ಅಬೌಟ್ ಸೈನ್ಸ್. ನಾವು ಎಷ್ಟೇ ಹೇಳ್ಬೋದು, ಸೈನ್ಸ್ ಇದ್ದ ಹಾಗೆ ಅದು. ಮತ್ತು ಏನು ಹೇಳ್ತೀರ, ಮನುಷ್ಯನ ಸೈಕಾಲಜಿ ಮೇಲೆ ನಡೆಯುವಂಥದ್ದು. ಸೊ ಚೆನ್ನಾಗಿ ಅರ್ಥೈಸ್ಕೊಂಡು ಈಗ ಪಡೆದಿರೋಂಥ ಜ್ಞಾನನ ಒಂಥರ ಕೊಲಾಬ್ರೇಷನ್ ನಡೆಯೋದು ನನಗೆರಡೂ ಇಷ್ಟವಾಗಿರುವಂಥದ್ದು. ವೈದ್ಯಕೀಯ ಶಿಕ್ಷಣ ನನಗೊಂದು ವ್ಯಕ್ತಿತ್ವ ಕೊಡ್ತು, ವ್ಯಕ್ತಿತ್ವ ಮತ್ತು ಒಂದು ನೆಲೆ ಕೊಡ್ತು. ಅದ್ರ ಜೊತೆಗೆ ಬೆಳೀಲಿಕ್ಕೆ ನನಗೆ ರಾಜಕೀಯ ಕ್ಷೇತ್ರಕ್ಕೆ ಹೋಗಲಿಕ್ಕೆ ಒಂದು ದೊಡ್ಡ ಶಕ್ತಿನ ಕೊಟ್ಟಿರುವಂಥದ್ದು. ಹಾಗಾಗಿ ಎರಡೂ ನನಗೆ ವೈದ್ಯಕೀಯ ಕ್ಷೇತ್ರದ ಬಗ್ಗೆನೂ ಅಪಾರ ಪ್ರೀತಿ ಮತ್ತು ಗೌರವ, ಹಾಗೆ ರಾಜಕೀಯದ ಬಗ್ಗೆನೂ ಇಟ್ಸ್ ಎ ಬಿಗ್ ಫೋರ್ಸ್. ಸಾರ್ವಜನಿಕ ಪಬ್ಲಿಕ್ ನಮ್ಮದು ನಂಬಿಕೆ ಇರೋದೇನೆ ಪ್ರಜಾಪ್ರಭುತ್ವ. ಸೊ ಇಂಥ ಒಂದು ಪ್ರಜಾಪ್ರಭುತ್ವದಲ್ಲಿ ಭಾಗಿಯಾಗಿ ಒಂದು ಇಂಪ್ಯಾಕ್ಟ್ ಮಾಡಲಿಕ್ಕೆ ಸಾಧ್ಯವಾಗಿರುತ್ತೆ. ಸೊ ಈ ರೀತಿ ಎರಡೂ ನೋಡಿದಾಗ ಎರಡೂ ನಂಗೆ ಇಷ್ಟವಾಗಿರೋದು. ಹಾಗಾಗಿ ಯಾವುದು ಕಮ್ಮಿ ಜಾಸ್ತಿ ಅಂತ ಹೇಳೋಕ್ಕಾಗಲ್ಲ. ನಾನು ಪ್ರಾಕ್ಟೀಸ್ ಮಾಡಲಿಲ್ಲ, ಆದರೂ ಈ ಕ್ಷೇತ್ರದ ಬಗ್ಗೆ ಬಟ್ ಎರಡಕ್ಕೂ ಒಂದೇ ಬೇಸ್, ಸೋಷಿಯಲ್ ಸರ್ವಿಸ್. ಅಲ್ಲೂ ನೀವು ಸರ್ವಿಸ್ ಡೆಫಿನೆಟ್ಲಿ ತುಂಬ ಚೆನ್ನಾಗಿದೆ. ಎರಡೂ ವೆರಿ ಇಂಟ್ರೆಸ್ಟಿಂಗ್. ನೀವೆಷ್ಟು ಮುಂದೆ ಹೋದಷ್ಟು ಇನ್ನೂ ಇಟ್ ಕೀಪ್ ಥ್ರೋಯಿಂಗ್ ನ್ಯೂ ಥಿಂಗ್ಸ್. ಅಷ್ಟು ವಿಶೇಷವಾಗಿರುತ್ತೆ. ಎಷ್ಟೇ ಗೊತ್ತಿದ್ರು ಗೊತ್ತಿಲ್ಲ ಅಂತ ಅನಿಸುತ್ತೆ. ನಮ್ಮ ವೈದ್ಯಕೀಯದಲ್ಲೂ ಅಷ್ಟೇ, ನಿಮ್ಗೆ ಎಷ್ಟೇ ಗೊತ್ತಿರ್ಬೋದು ಅನಿಸುತ್ತೆ. ಎಷ್ಟೋ ಒಂದು ಸಣ್ಣ ವಿಚಾರದಲ್ಲೂ
ಇಟ್ ವಿಲ್ ಮೇಕ್ ಯು ಹಂಬ್ಲಿಂಗ್, ಏನು ನಮ್ಗೆ ಗೊತ್ತಿಲ್ವೇನೋ ಅಂತ ಅನಿಸುತ್ತೆ. ಸೊ ಆ ರೀತಿ ಆ, ಪ್ರತಿಯೊಂದು ಹಂತದಲ್ಲೂ ಆ ಒಂದು ಗ್ರೌಂಡೆಡ್ ಆಗಿರೋಕ್ಕೆ ಮುಖ್ಯ ಕಾರಣವಾಗಿರ್ತದೆ. ಎರಡೂ ಕ್ಷೇತ್ರನೂ ಹಂಗೇನೆ. ನಾವೇನೋ ಅನ್ಕೋತೀವಿ, ಒಂದು ಸಣ್ಣ ಹುಡುಗರು ನಮಗಿಂತಲೂ ಅದ್ಭುತವಾಗಿ ಮಾಡುವಂಥದ್ದು ಇರ್ತದೆ, ಅಥವಾ ಇನ್ನೊಬ್ರು ಇನ್ನೊಂದು ನಮಗಿಂತ ಭಾಳ ಚೆನ್ನಾಗಿ ಕೆಲಸ ಮಾಡಿರ್ತಾರೆ, ಅಥವಾ ಇನ್ನೊಬ್ರು ಇನ್ನೊಂದು ನಮಗಿಂತ ಅದ್ಭುತವಾಗಿ ಕೆಲಸ ಮಾಡೋಂಥ ವ್ಯಕ್ತಿಗಳು ಇರ್ತಾರೆ. ಇವೆಲ್ಲ ನೋಡಿದಾಗ ನಾವು ಏನೂ ಮಾಡಿಲ್ಲ ಅಂತ ಅನಿಸುತ್ತೆ. ಸೊ ಆ ರೀತಿ ನೋಡಿದಾಗ ಇಟ್ ಈಸ್ ಎ ಗುಡ್ ಐ ಓಪನರ್, ಎರಡೂ ಕ್ಷೇತ್ರದಲ್ಲೂ ಅಷ್ಟೇ. ನೈಸ್ ಆಯ್ತು ಸರ್. ಸರ್ ನೀವು ಫಸ್ಟ್ ಮಿನಿಸ್ಟರ್ ಆಗ್ತಿದ್ದಂಗೆ ಡೆಪ್ಯೂಟಿ CM ಅಂತ ನಿಮಗೆ ಬಂತು, ಅದ್ರ ಬಗ್ಗೆ ಹೇಳೋದಾದರೆ ಸರ್? ನಿಜಕ್ಕೂ ಭಾಳ ಖುಷಿ ಆಯಿತು. ಫಸ್ಟು ನನಗೆ ಮಿನಿಸ್ಟ್ರಾಗಿ ನಾಮಿನೇಟ್ ಆಗಿದ್ದು, ಆಯ್ಕೆಯಾಗಿದ್ದು. ತದನಂತರ ಒಂದು ತಿಂಗಳ ನಂತರ ಉಪಮುಖ್ಯಮಂತ್ರಿಯಾಗಿ ನೇಮಕ ಆಗಿದ್ದು. ಸೊ ಫಸ್ಟು ಮಿನಿಸ್ಟ್ರ್ ಆಗಿದ್ದೇ ನನಗೊಂದು ದೊಡ್ಡ ಡ್ರೀಮು. ಸೊ ಒಬ್ಬ ಯಾರೇ ಶಾಸಕರಾದಾಗ ನಮ್ಗನ್ಸೋದು ಫಸ್ಟ್ ಜರ್ನಿನಲ್ಲೇ ಮಿನಿಸ್ಟ್ರ್ ಆಗಬೇಕು ಅಂತ ಅನಿಸುತ್ತೆ. ಸೊ ಆ ರೀತಿ ಮಿನಿಸ್ಟ್ರು ನಮ್ಮ ಕನಸೆಲ್ಲ ನನಸಾಗ್ತಿರ್ಬೇಕಾದ್ರೆ ಒಂದು ಗ್ರೇಟೆಸ್ಟ್ ಡ್ರೀಮ್ ರಿಯಲೈಸ್ ಆಗ್ತಿದ್ದುದು, ಕನಸು ನನಸಾಗ್ತಿದ್ದುದು ಭಾಳ ಖುಷಿ ಕೊಡ್ತು. ಸೊ ಇಟ್ ವಾಸ್ ಎ ಲೈಫ್ ಟೈಮ್ ಒಂದು ಸಾಧನೆ, ಒಂಥರ ಬಯಸಿದ್ದು ಸಿಕ್ಕಿದೆಯಲ್ಲ, ಒಂದು ಅವಕಾಶ ಸಿಕ್ಕಿದೆ, ಒಂದು ಜವಾಬ್ದಾರಿ ಸಿಗ್ತಿದೆ, ರಾಜ್ಯಕ್ಕೆ ಕೆಲಸ ಮಾಡೋಂಥ ಸೌಭಾಗ್ಯ ಸಿಗೋವಂಥದ್ದು. ಅದಕ್ಕೆಷ್ಟು ನಾನು ವ್ಯಕ್ತಪಡಿಸೋ ಸಲ ಇಡೀ ಎಲ್ಲರದು ಖುಷಿ ಇತ್ತು. ನನ್ನ ಎಲ್ಲ ಹಿತೈಷಿಗಳು ಎಲ್ಲರದು, ಮನೆ ಮಂದಿ ಎಲ್ಲರಿಗೂ ಭಾಳ ಸಂತೋಷ, ಹೆಮ್ಮೆ ತರುವಂಥ ವಿಚಾರ. ಹಾಗಾಗಿ ನಿಜಕ್ಕೂ ಯಾವಾಗಲೂ ನೆನೆಸ್ಕೊಳ್ಳೋಂಥ ಸಂದರ್ಭ ಅದು. ಇಟ್ ವಾಸ್ ಎ ಬಿಗ್ ಬ್ರೇಕ್ ಥ್ರೂ. ಹಾಗಾಗಿ ಖುಷಿ ಎಲ್ಲರಿಗೂ, ನನಗಂತೂ ವಿಶೇಷವಾಗಿ ಭಾಳ ಸಂತೋಷ ತಂದಿತ್ತು. ಏಕೆಂದರೆ ಒಂದು ಡ್ರೀಮ್ ಇಷ್ಟು ಜಲ್ದಿ ರಿಯಲೈಸ್ ಆಗಿದ್ದು ಗ್ರೇಟ್ ಆಪರ್ಚುನಿಟಿ. ಸರ್ ನೀವು DCM ಆಗ್ತಿದ್ದಂಗೆ ನಿಮಗೆ 2019 ಇಫ್ ಐ ಆಮ್ ನಾಟ್ ರಾಂಗ್ 2019 ನೀವು ಆ ಸ್ಥಾನಕ್ಕೆ ಬರ್ತಿದ್ದಂಗೆ ಒಂದು ಕೆಲವೇ ತಿಂಗಳಲ್ಲಿ ವರ್ಲ್ಡ್ಗೆ ಒಂದು ಆಘಾತ ಆಗುವಂಥ ಕೋವಿಡ್ ಅನ್ನೋ ಸೃಷ್ಟಿ ಆಯಿತು. ಸೊ ಇಮಿಡಿಯೇಟ್ಲಿ ಆ ಜರ್ನಿಗೆ ಎಲ್ಲರೂ ಇದಾದಾಗ ನಾವು ನೋಡಿದ್ದೀವಿ ಸರ್, ನೀವು ಆ ಟೈಮಲ್ಲಿ ಹೇಗೆ ಕೆಲಸ ಮಾಡಿದ್ದೀರೇನೋ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ನನಗೆ ಆ್ಯಕ್ಚುಲಿ ತುಂಬ ಕುತೂಹಲ ಇದೆ. ಆ ಜರ್ನಿ ಹೇಗಿತ್ತು, ಹೌ ಯು ಮ್ಯಾನೇಜ್ಡ್, ವಾಟ್ ವಾಸ್ ಆ್ಯಕ್ಚುಲಿ, ಯಾಕಂದರೆ ನಾವು ಬರೀ ಮೇಲಿಂದ ನೋಡಿರೋದು ಏನು ಅಂತ, ಬಟ್ ಅದ್ರ ಡೆಪ್ತ್ ಗೊತ್ತಿದ್ದಿದ್ದು ನಿಮಗೆ ಹೇಗೆ ಆ ಸಿಚುವೇಶನ್ ಇದ್ದಿದ್ದು? ನಿಜಕ್ಕೂ ಕೋವಿಡ್ ಅನ್ನೋಂಥದ್ದು ಇಷ್ಟೊಂದು ದೊಡ್ಡ ಪ್ಯಾಂಡಮಿಕ್, ಒಂದು ಸೆಂಚುರಿ ಒಂದು ಬರುವಂಥ ಪ್ಯಾಂಡಮಿಕ್ ಅದು. ಸೊ ಈ ಪ್ಯಾಂಡಮಿಕ್ನಲ್ಲಿ ಇಡೀ ಪ್ರಪಂಚನೇ ಆವರಿಸ್ಕೊಂಬಿಟ್ಟಿತ್ತು. ಸೊ ಯಾವ ಕಡೆಯಿಂದನೂ ಹೇಗೆ ಮ್ಯಾನೇಜ್ ಮಾಡ್ಬೋದು, ಇಲ್ಲಿ ಒಂದು ಬದುಕು, ಜನರದ್ದು ಬದುಕಿನ ಜೊತೆಯಲ್ಲೇ ಒಂದು ಜೀವ, ಲೈಫ್ನೂ ಪ್ರೊಟೆಕ್ಟ್ ಮಾಡ್ಕೋಬೇಕು, ಮತ್ತು ಸಂಪಾದನೆನೂ ಬೇಕು, ಎಕನಾಮಿನೂ ನಡಿಬೇಕು, ಇದರಲ್ಲಿ ವ್ಯವಸ್ಥೆನೂ ನಡಿಬೇಕು. ಇದೊಂದು ದೊಡ್ಡ ಚಾಲೆಂಜ್ ಆಗಿತ್ತು.